ಹಣ ಇಲ್ಲ ಅಂದ್ರೂ ಕೂಡ ದುಂದು ವೆಚ್ಚಕ್ಕೆ ಮುಂದಾದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಜಿಐಎಸ್ ಸರ್ವೆ ಮಾಡಿಸುವುದಕ್ಕೆ ಮುಂದಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಜಿಐಎಸ್ ಸರ್ವೆ ಮಾಡಿಸುವುದಕ್ಕೆ ಬೇಕು ಬರೋಬ್ಬರಿ 23.5 ಕೋಟಿ ರೂಪಾಯಿ. ಮೊದಲೇ ಹಣ ಇಲ್ಲ ಅಂತಿದ್ದಾರೆ. ಹಾಗಿದ್ರೂ ಕೂಡ ಈ ರೀತಿ ಸರ್ವೆ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು. 23 ಕೋಟಿ ಖರ್ಚು ಮಾಡಿ ಜಿಐಎಸ್ ಸರ್ವೆ ಮಾಡಿಸಬೇಕಾ ಅಂತ ಜನರ ಪ್ರಶ್ನೆ ರೈಸ್ ಆಗ್ತಿದೆ. ಏರಿಯಲ್ ಸರ್ವೆ, ಡೋರ್ ಟು ಡೋರ್ ಸರ್ವೆ, ಪ್ಯಾನರೋಮಿಕ್ ಸ್ವೀಟ್ ವ್ಯೂ ಇರ್ಬೋದು, ಇವೆಲ್ಲ ಸರ್ವೆಗಳಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಆದಾಯ ಹೆಚ್ಚಿಸಿಕೊಳ್ಳೋದಕ್ಕೆ ಜಿಐಎಸ್ ಸರ್ವೆಗೆ ಮುಂದಾಗಿದ್ದೇವೆ ಅಂತ ಪಾಲಿಕೆ ಹೇಳ್ತಾ ಇದೆ. ಪಾಲಿಕೆಯ ವ್ಯಾಪ್ತಿಯ ಎಲ್ಲ ಆಸ್ತಿಗಳನ್ನ ಗುರುತಿಸಿ ವಾಸ್ತವಿಕ ಸ್ಥಿತಿ ಅರಿಯುವಂತ ಉದ್ದೇಶ ಇಟ್ಕೊಂಡಿದ್ದಾರಂತೆ. ಎಲ್ಲ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಗೆ ತಂದು ಆದಾಯ ಹೆಚ್ಚಿಸಿಕೊಳ್ಳುವಂತ ಪ್ಲಾನ್ ಮಾಡ್ತಿದ್ದೀವಿ ಅಂತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳು. ಹೀಗಾಗಿ ಜಿಐಎಸ್ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಮೇಯರ್ ರಾಮಪ್ಪ ಬಡಿಗೇರ ಹೇಳ್ತಾ ಇರೋದು. ಇನ್ನು ಪಾಲಿಕೆಯಲ್ಲಿ ಸಿಬ್ಬಂದಿಗೆ ಸ್ಯಾಲರಿ ಕೊಡೋದು ಕೂಡ ಹಣ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು 23 ಕೋಟಿ ಖರ್ಚು ಮಾಡಿ ಜಿಐಎಸ್ ಸರ್ವೆ ಮಾಡೋದು ಬೇಕಾ ಅಂತ ಅಲ್ಲಿನ ಜನರೇ ಪ್ರಶ್ನೆ ಮಾಡ್ತಿದ್ದಾರೆ. ಪಾಲಿಕೆಯಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ಈ ದುಂದು ವೆಚ್ಚ ಯಾಕೆ ಅಂತ. ಜಿಐಎಸ್ ಸರ್ವೆನ ಮಾಡ್ತಾ ಇದ್ದೇವೆ. 23 ಕೋಟಿಗೆ ಟೆಂಡರ್ ಕರೆದಿದ್ದೇವೆ. ಅದ್ರ ಎಷ್ಟು ಬಿಲೋ ಹಾಕ್ತಾರೋ ಅದು ಗೊತ್ತಿಲ್ಲ. ಅದು 10 ಲಕ್ಷಕ್ಕೆ ಬರ್ತದೆ, 10 ಕೋಟಿಗೆ ಬರ್ತದೋ, 12 ಕೋಟಿಗೆ ಬರ್ತದೋ ಅಲ್ಲ ಅಂತೆಲ್ಲ. ಈಗಾಗಲೇ ನಾವು ಪಾಲಿಕೆಯ ಆದಾಯ ಹೆಚ್ಚು ಮಾಡಲಿಕ್ಕೆ ಜಿಐಎಸ್ ಟೆಂಡರ್ ಕರೆದಿದ್ದೇವೆ. 23 ಕೋಟಿಗೆ ಅದು ಈಗಾಗಲೇ ಫೈನಲ್ ಹಂತಕ್ಕಾಗಿದೆ. ಇವತ್ತು ಜಿಬಿಗಳು ಕನ್ಫರ್ಮ್ ಆಗ್ತಾಯಿದೆ. ಕಾರಣ ಇಷ್ಟೇ, ಈಗಾಗಲೇ ನಮ್ಗೆ ಆದಾಯ ಕ್ರೋಢೀಕರಣಕ್ಕೆ ಮತ್ತು ಗುತ್ತಿಗೆದಾರ ಪೇಮೆಂಟ್ ಮಾಡಲಿಕ್ಕೆ, ಆಡಳಿತ ವ್ಯವಸ್ಥೆ ಮಾಡಲಿಕ್ಕೆ ಹಣದ ಅವಕಾಶ ಭಾಳ ಕಡಿಮೆ ಇರೋದ್ರಿಂದ ಮತ್ತು ಸರ್ಕಾರಗಳು ನಮಗೆ ಏನು ಬಾಕಿ ಕೊಡಬೇಕಿತ್ತು, ನಿರಂತರವಾಗಿ ನಮಗೆ ಅನುದಾನ ಕೊಡಬೇಕಿತ್ತು, ಅದು ಕಡಿತಗೊಳ್ಳೋದ್ರಿಂದ ನಾವು ಒಂದು ಹೆಜ್ಜೆ ಮುಂದಿಟ್ಟು ಜಿಐಎಸ್ ಸರ್ವೆ ಮಾಡಿದ್ದೇವೆ. ನಾವು 23 ಕೋಟಿ ಖರ್ಚು ಮಾಡಿದರೆ ನಮಗೆ ಸುಮಾರು 300ರಿಂದ 400 ಕೋಟಿ ಅಂದರೆ 500 ಕೋಟಿ ಮಟ್ಟ ನಮಗೆ ಪಾಲಿಕೆ ತೆರಿಗೆ ಹೆಚ್ಚಳ ಆಗ್ತದೆ. ಇದು ನಿರಂತರವಾಗಿ ಆಗ್ತದೆ. ಒಂದು ಸಲ ಜಿಐಎಸ್ ಸರ್ವೆ ಆಗ್ತದಂದ್ರೆ ನಿರಂತರವಾಗಿ ನಮ್ಗೆ ಆದಾಯ ಹೆಚ್ಚುವಾಗುವಂಥದ್ದು. ಈಗಾಗಲೇ ಅನೇಕ ಒತ್ತಡಗಳು ಅಂದರೆ ನಮ್ಮ ಪೌರ ಕಾರ್ಮಿಕರು ಇರ್ಬೋದು, ಗುತ್ತಿಗೆದಾರರು ಇರ್ಬೋದು, ತಮ್ಮ ಸಂಬಳಕ್ಕಾಗಿ ಅಥವಾ ಗುತ್ತಿಗೆದಾರರು ತಮ್ಮ ಕಾಂಟ್ರಾಕ್ಟ್ ಪೇಮೆಂಟ್ ಮಾಡೋಕ್ಕಾಗಲಿ ಅನೇಕ ಒತ್ತಡಗಳನ್ನು ಆಗ್ತಾಯಿದ್ದಾರೆ. ಇವಕ್ಕೆಲ್ಲ ಪರಿಹಾರ ಅಂದರೆ ನಾವು ಕಂಡುಕೊಂಡಿದ್ದು ಈಗ ಜಿಐಎಸ್ ಸರ್ವೆ. ಇದಾದರೆ ಕಾಂಟ್ರಾಕ್ಟರ್ಗೂ ನಾವು ಪೇಮೆಂಟ್ ಮಾಡ್ತೀವಿ ಆದ್ಯತೆ ಮೇರೆಗೆ. ಅವ್ರಿಗೆ ಈಗೇನು ನಾವು ಒಂದು ಆ ಪಾಲಿಸಿ ಹಚ್ತಿದ್ದೀವಿ, ಆ ಪಾಲಿಸಿ ಇನ್ನೂ ಹೆಚ್ಚಿಗೆ ಮಾಡಿ ಅವ್ರಿಗೆ ಲಘು ಪೇಮೆಂಟ್ ಕೊಡುವಂಥ ಕೆಲಸನೂ ನಾವು ಇದರಿಂದ ಆಗ್ತೈತೆ ಅನ್ನೋದು ಜಿಐಎಸ್ ಸರ್ವೆನ ಉತ್ತರ ಹೇಳ್ತದೆ. ಜಿಐಎಸ್ ಸರ್ವೆನ ಮಾಡ್ತಾ ಇದ್ದೀವಿ. 23 ಕೋಟಿಗೆ ಟೆಂಡರ್ ಕರೆದಿದ್ದೇವೆ. ಅದ್ರ ಎಷ್ಟು ಬಿಲೋ ಹಾಕ್ತಾರೋ ಅದು ಗೊತ್ತಿಲ್ಲ. ಅದು 10 ಲಕ್ಷಕ್ಕೆ ಬರ್ತದೆ, 10 ಕೋಟಿಗೆ ಬರ್ತದೋ, 12 ಕೋಟಿ